ಕೊನೆಗೂ ಬಿಜೆಪಿ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಗರಣದ ಹಿನ್ನೆಲೆ ಎರಡನೇ ಬಾರಿಯೂ ತಲೆದಂಡವಾಗಿದೆ. ಬಿ ನಾಗೇಂದ್ರ ಅವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರಕ್ಕೆ ಮುಜುಗರವನ್ನ ತಪ್ಪಿಸೋದಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ, ಪಕ್ಷಕ್ಕೆ ಮುಜುಗರ ಆಗಬಾರದು ಅಂತ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅಂತ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ ನಾಗೇಂದ್ರ. ನಾನು ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಹಗರಣದಲ್ಲಿ ಇರಲಿಲ್ಲ, ಆದ್ರೂ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ, ಬಿಜೆಪಿ ನಾಯಕರು ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಭಾವುಕರಾಗಿ ಮಾತನಾಡಿದ್ದಾರೆ. ಕೊನೆಗೂ ಬಿಜೆಪಿ ಒತ್ತಡಕ್ಕೆ ಮಾಡಿದೆ ಸರ್ಕಾರ. ಸದನದಲ್ಲಿ ನಿರಂತರವಾದಂತಹ ಹೋರಾಟ, ವಾಗ್ದಾಳಿ, ಕಳಂಕ ಇರೋರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದೀರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಏನು ಸೆಷನ್ಸ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಬಿಜೆಪಿ ನಾಯಕರಿಂದ ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ನಡೀತಾ ಇತ್ತು. ಈಗ ಕಣ್ಣೀರನ್ನು ಹಾಕಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ಎರಡನೇ ಬಾರಿ. ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಇವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಈಗ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಆ ಸಂದರ್ಭದಲ್ಲಿ ಮತ್ತೆ ಸಚಿವರಾಗಿ ಸಂಪುಟಕ್ಕೆ ಸೇರ್ಕೊಂಡಿರ್ತಾರೆ. ಆದರೆ ಕಳಂಕ ಇರೋರನ್ನ, ಹಗರಣದಲ್ಲಿ ಪಾತ್ರ ಇರೋರನ್ನ ಈ ರೀತಿಯಾಗಿ ನೀವು ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ನಿರಂತರವಾಗಿ ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿದ್ರು. ಅದಕ್ಕೆ JDS ನಾಯಕರು ಕೂಡ ಸಾಥನ್ನು ಕೊಟ್ಟಿರ್ತಾರೆ. ಇದೆಲ್ಲದರ ನಡುವೆ ನಾಗೇಂದ್ರ ಅವರನ್ನ ಬಚಾವ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿರಂತರವಾದಂತಹ ಕೆಲಸವನ್ನು ಮಾಡಿದ್ರು ಅನೇಕ ಸಚಿವರು, ಮುಖ್ಯಮಂತ್ರಿಗಳು ಕೂಡ. ಆದರೆ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಈಗ ರಾಜೀನಾಮೆಯನ್ನ ಕೊಡುವಂತೆ ಮಾಡಿದ್ದಾರೆ. ರಾಮುಲು ರೆಡ್ಡಿಗೆ ಸವಾಲನ್ನು ಹಾಕಿದ್ದಾರೆ ನಾಗೇಂದ್ರ ಓಪನ್ ಆಗಿ. ಜನತಾ ನ್ಯಾಯಾಲಯಕ್ಕೆ ಬರುವಂತೆ ಸವಾಲನ್ನು ಹಾಕಿರುವಂಥದ್ದು. ತಾಕತ್ತಿದ್ರೆ ಚುನಾವಣೆಗೆ ಬನ್ನಿ, ಅಲ್ಲಿ ನಿಮ್ಮನ್ನು ಎದುರಿಸ್ತೀನಿ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮನುವಾದಿಗಳಿಗೆ ನಾನು ಸವಾಲನ್ನು ಹಾಕ್ತಾ ಇದ್ದೇನೆ, ಒಬ್ಬ ದಲಿತನನ್ನ ಈ ರೀತಿಯಾಗಿ ಸಂಪುಟದಿಂದ ಕೆಳಗಿಳಿಯುವಂತೆ ಮಾಡಿದ್ದೀರಿ, ಅಖಾಡಕ್ಕೆ ಇಳಿಯೋದಕ್ಕೆ ನಾನು ಕೂಡ ಸಿದ್ಧ ಇದ್ದೇನೆ, ನ್ಯಾಯಾಲಯದಲ್ಲಿ ನನಗೆ ಜಯ ಸಿಗುತ್ತೆ. ರಾಮುಲು ಬಳ್ಳಾರಿಯಲ್ಲಿ ಚಲಾವಣೆ ಇಲ್ಲದಂತಹ ನಾಣ್ಯ, ನೀಚ ಕೆಲಸ ಮಾಡಿದ್ದೀರಿ, ನಿಮಗೆ ಒಳ್ಳೇದಾಗಲ್ಲ ಅಂತ ಗಳಗಳನ್ನೇ ಕಣ್ಣೀರನ್ನಿಟ್ಟಿದ್ದಾರೆ ನಾಗೇಂದ್ರ. CM DK ಶಿವಕುಮಾರ್ ಅವರು ಅವಕಾಶವನ್ನು ಕೊಟ್ಟಿದ್ರು, ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ, ಕಾಂಗ್ರೆಸ್ ನಾಯಕರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಅಂತ ವಿಧಾನಸೌಧದಲ್ಲಿ ಕಣ್ಣೀರನ್ನು ಹಾಕ್ತಾ ತೀವ್ರ ಭಾವುಕರಾಗಿ ಮಾತನಾಡಿದ್ದಾರೆ. ತುಂಬ ಭಾವುಕರಾಗಿದ್ರು ಇವತ್ತು ನಾಗೇಂದ್ರ. ಯಾಕಂತಂದ್ರೆ ಸಚಿವ ಸ್ಥಾನಕ್ಕೆ ಎರಡನೇ ಬಾರಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಪಕ್ಕದಲ್ಲಿ ಕೂತಿರುವಂತಹ ಸಚಿವರೇನಿದ್ದಾರೆ ಅವರು ಸಮಾಧಾನವನ್ನು ಮಾಡ್ತಾ ಇದ್ದಾರೆ. ಆದರೆ ಎರಡನೇ ಬಾರಿ ಸಚಿವ ಸ್ಥಾನ ಹೋಗುತ್ತೆ ಅಂತಂದರೆ ಯಾರಿಗಾದ್ರೂ ಕೂಡ ದುಃಖ ಆಗುತ್ತೆ. ಆದರೆ ವಾಲ್ಮೀಕಿ ಹಗರಣದಲ್ಲಿ ಗಂಭೀರವಾದಂತಹ ಆರೋಪವನ್ನು ನಾಗೇಂದ್ರ ಅವರು ಎದುರಿಸಿರ್ತಾರೆ. ಆ ಸಂದರ್ಭದಲ್ಲಿ SIT ಆಗಿರಬಹುದು, CBI ಆಗಿರಬಹುದು, ಅದೇ ರೀತಿಯಾಗಿ ED ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿರ್ತಾರೆ. ಎಲ್ಲ ಹೈಡ್ರಾಮಾದ ನಡುವೆ ಮತ್ತೆ ಅವರು ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ರು. ಮೊನ್ನೆ ಏನು ನಾನು ಆವಾಗಲೇ ಹೇಳ್ತಾ ಇದ್ದೆ, ಸದನ ನಡೆಯೋದಕ್ಕೂ ನೀವು ಬಿಡಲಿಲ್ಲ, ಮನುಸ್ಮೃತಿಯನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ ವಿಪಕ್ಷಗಳ ವಿರುದ್ಧ ನಾಗೇಂದ್ರ ಇದೇ ವೇಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದನ ಹಾಳು ಮಾಡಿದವರು ಸಂವಿಧಾನ ವಿರೋಧಿಗಳು, ಮನುಸ್ಮೃತಿ ಪದ್ಧತಿಯನ್ನ ಇಟ್ಕೊಂಡಿದ್ದೀರಿ ನೀವು ಬಿಜೆಪಿಯವರು, ಸಂವಿಧಾನ ರಕ್ಷಣೆ ಮಾಡುವಂತಹ ನಂಬಿಕೆ ಇದೆ ನಮ್ಮನ್ನ, ವಿರೋಧ ಪಕ್ಷಗಳ ಕುತಂತ್ರದಿಂದ ನಾನು ಇವತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅವರು ಕುತಂತ್ರ ರಾಜಕಾರಣವನ್ನು ಮಾಡಿದ್ದಾರೆ, ದಲಿತರು ಮೇಲೆ ಬರಬಾರದು ಅಂತ ಬಿಜೆಪಿಯವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಬಿಜೆಪಿ JDS ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಕಿಡಿಕಾರಿದ್ದಾರೆ ನಾಗೇಂದ್ರ.
ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLPಯಿಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠ ಗಮನಕ್ಕೂ ತೆಗೆದುಕೊಂಡು ಬಂದರು. ಆದರೆ ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವಇಚ್ಛೆಯಿಂದ ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿ ಇದೆ. ಇಲ್ಲೇ ವರಿಷ್ಠರಿದ್ದಾರೆ, ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧೀಜಿಯವರಾಗಿರ್ಬೋದು. ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವಇಚ್ಛೆಯಿಂದ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಲ್ಲ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನೋಡ್ತಾ ಇದ್ದೀವಿ, ಎರಡನೇ ಬಾರಿ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಆಸ್ ಯೂಶುವಲ್ ತುಂಬ ಎಮೋಷ್ನಲ್ ಆಗುವಂಥದ್ದು ಸಾಮಾನ್ಯ. ಅದು ಏನು ಮಾಜಿ ಸಚಿವರು ತಾವು ರಾಜೀನಾಮೆ ಕೊಡೋದಕ್ಕೂ ಬಿಫೋರ್ ಹೇಳ್ತಾ ಇರುವಂಥದ್ದು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋದು ಹಿನ್ನೆಲೆಯಲ್ಲಿ. ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದ ಸಂಗತಿ ಅಂತಂದರೆ, ಎರಡನೇ ಬಾರಿನೂ ಕೂಡ ರಾಜೀನಾಮೆ ಕೊಡಿಸೋದಕ್ಕೆ ಇಲ್ಲಿ BJP ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಮುಂದಿನ ನಾಗೇಂದ್ರ ಅವರ ನಡೆ ಏನು ಮತ್ತು ಯಾವೆಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ಇದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಅಂತ ನಾಗೇಂದ್ರ? ವಿಶ್ವನಾಥ್, ಇಂದು ಸಚಿವ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಅನ್ನೋದನ್ನ ಘೋಷಣೆ ಮಾಡ್ಲಿಕ್ಕೋಸ್ಕರ ಮತ್ತು ಪಕ್ಷದ ವರಿಷ್ಠರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ, ಮೂರನೇದಾಗಿ ಬಿಜೆಪಿ ನಾಯಕರಿಗೆ ಸವಾಲು ಹಾಕ್ಲಿಕ್ಕೆ, ಈ ಮೂರು ವಿಷಯಗಳ ಮುಂದಿಟ್ಕೊಂಡು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಆ ಒಂದು ವಿಷಯಗಳನ್ನ ಪ್ರಕಟ ಮಾಡಿದ್ರು. ಮುಖ್ಯಮಂತ್ರಿ DK ಶಿವಕುಮಾರ್ನ ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಭೇಟಿ ಮಾಡಿದ್ರು ಮತ್ತು ಪಕ್ಷದ ವರಿಷ್ಠರ ಜೊತೆ ಭೇಟಿ ಮಾಡಿ ತಮ್ಮ ಅಹವಾಲನ್ನ ಸಲ್ಲಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಕಷ್ಟಪಟ್ಟು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿರುವಂತಹ ಕಷ್ಟಪಟ್ಟು ಸಚಿವ ಸಂಪುಟಕ್ಕೆ ಸೇರ್ಪಡೆ ಅಂತ ನಾಗೇಂದ್ರ ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಸೇರ್ಪಡೆ ಆಗಿ ಕೇವಲ 1 ವರ್ಷಕ್ಕೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಇನ್ನು ಸಚಿವ ಸ್ಥಾನ ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ತಿಂಗಳು ಕಳೆಯೋದ್ರೊಳಗಾಗಿ ಸಚಿವ ಸ್ಥಾನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಸಾಕಷ್ಟು ನಾನಾ ಕಸರತ್ತನ್ನ ಪಟ್ಕೊಂಡು ಸಿದ್ದರಾಮಯ್ಯ, DK ಶಿವಕುಮಾರ್ ಇರ್ಬೋದು, ಬೇರೆ ಬೇರೆ ನಾಯಕರನ್ನ ಇಟ್ಕೊಂಡು ಪಕ್ಷದ ವರಿಷ್ಠ ಮನವೊಲಿಸಿ ಏನು ಸಚಿವರಾದ ನಾಗೇಂದ್ರ ಅವರು ಅನಿವಾರ್ಯವಾಗಿ ಈಗ ರಾಜೀನಾಮೆ ಕೊಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಅದು ವಿಶೇಷ ವಿಚಿತ್ರ ಅಂತಂದ್ರೆ, ಬಿಜೆಪಿಯ ಹೋರಾಟಕ್ಕೆ ಎದುರಿ ಈಗ ಪಕ್ಷ ಅವ್ರನ್ನ ರಾಜೀನಾಮೆ ತೆಗೆದುಕೊಳ್ತಾ ಇದೆ ಅಂತ ಅನ್ನೋದನ್ನ ಪರೋಕ್ಷವಾಗಿ ಹೇಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಮತ್ತು ಕೇವಲ ಬಿಜೆಪಿಯ ಹೋರಾಟಕ್ಕೆ ಅಷ್ಟಕ್ಕೆ ನಾನು ಸುಮ್ಮನೆ ಆಗೋದಿಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇವೆ ಅಂತ ಒಂದು ಸವಾಲನ್ನ ಹಾಕುವ ಮೂಲಕ ಎಲ್ಲ ಒಂದ್ ಕಡೆ ಪಕ್ಷಕ್ಕೂ ಒಂದಿಷ್ಟು ಸಂದೇಶವನ್ನ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಪಕ್ಷದ ವರಿಷ್ಠರು ಈ ನಿಟ್ಟಿನಲ್ಲಿ ಇನ್ನೂ ಸಹ ಅವರು ರಾಜೀನಾಮೆ ಕೊಟ್ಟು ಮರು ಚುನಾವಣೆ ನಡೆಸಲಿಕ್ಕೆ ಅವಕಾಶವನ್ನ ಕೇಳ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಇನ್ನೂ ಸಹ ಪಕ್ಷ ವರಿಷ್ಠರು ಅವಕಾಶವನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಇನ್ನು ಮೂರನೇದಾಗಿ ಬಿಜೆಪಿ ನಾಯಕ ಅಂತ ವಿಶೇಷವಾಗಿ ರಾಮುಲು ಇರ್ಬೋದು ಮತ್ತು ಜನಾರ್ದನ ರೆಡ್ಡಿ ವಿರುದ್ಧವಾಗಿ ಮತ್ತೊಮ್ಮೆ ಸವಾಲನ್ನ ಹಾಕಿದ್ದಾರೆ. ಈ ಬಾರಿ ನಾನು ಸಹ ರಾಜೀನಾಮೆ ಕೊಟ್ಟು ಕ್ಷೇತ್ರಕ್ಕೆ ಬರ್ತೇನೆ, ನೀವು ಸಹ ರಾಜೀನಾಮೆ ಕೊಟ್ಟು ಬನ್ನಿ, ನಾವು ಏನು ಜನತಾ ನ್ಯಾಯಾಲಯದಲ್ಲಿ ನಾವು ಕೇಳೋಣ, ಜನರಿಂದ ಮತ್ತೆ ಆಯ್ಕೆಯಾಗಿ ಬರೋಣ, ಆ ಮೂಲಕ ಎಲ್ಲ ನ್ಯಾಯಾಲಯಗಳಿಗಿಂತ ಹೆಚ್ಚಿನ ಒಂದು ದೊಡ್ಡ ಮಟ್ಟದ ಸ್ಥಾನ ಇರುವಂತದ್ದು ಜನತಾ ನ್ಯಾಯಾಲಯದಲ್ಲಿ. ಹಾಗಾಗಿ ಜನರ ಮುಂದೆ ತೀರ್ಪು ಕೇಳೋಣ, ಜನರು ಉತ್ತರವನ್ನ ಕೊಡ್ತಾರೆ ಅಂತ ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತು ಅವರ ಇಡೀ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ಆ ಒಂದು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅನ್ನೋ ಸ್ಥಾನಕ್ಕೆ ಅಂತ ಹೇಳುವ ಸಂದರ್ಭದಲ್ಲಿ ಗದ್ಗದಿತರಾಗಿ
ಕಣ್ಣೀರನ್ನು ಹಾಕುತ್ತಾ ನನಗೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದನ್ನ ನೆನೆದು ಅವರು ಕಣ್ಣೀರು ಹಾಕಿ ಈ ಒಂದು ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ. ಆದ್ರೆ ಈಗಾಗಲೇ ಮುಖ್ಯಮಂತ್ರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿರುವ ಬಗ್ಗೆ ನಮಗೆ ಮಾಹಿತಿ ಇದೆ. ಹಾಗಾಗಿ ನೇರವಾಗಿ ಇಲ್ಲಿಂದ ಮುಖ್ಯಮಂತ್ರಿ ನಿವಾಸಕ್ಕೆ ತೆರಳಿ ಅವ್ರನ್ನ ಭೇಟಿ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಭೇಟಿ ಮಾಡಿ ಧನ್ಯವಾದ ಸಲ್ಲಿಸ್ತೇವೆ ಅಂತ ಹೇಳ್ತಾರೆ. ಪಕ್ಷದ ವರಿಷ್ಠರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದು, ಮತ್ತು ಡಿ ಕೆ ಶಿವಕುಮಾರ್ ಸದನದಲ್ಲಿರ್ಬೋದು ಮತ್ತು ಹೊರಗೆ ಅವರು ಕಳೆದ ಬಾರಿ ಆದಂತ ಒಂದು ಹೋರಾಟ ಸಂದರ್ಭದಲ್ಲಿ ಅವರಿಗೆಲ್ಲ ಕೊಟ್ಟಂತ ಬೆಂಬಲಕ್ಕೆ ಅವರು ಧನ್ಯವಾದವನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ನಾಗೇಂದ್ರ ಏನು ಕಳೆದುಕೊಂಡದನ್ನ ಮತ್ತೆ ಎಲ್ಲಿ ಕಳೆದುಕೊಂಡಿದ್ರು ಅಲ್ಲೇ ಹುಡುಕ್ಬೇಕು ಅನ್ನೋ ರೀತಿ ಅವರು ಮತ್ತೆ ಬಳ್ಳಾರಿಯಿಂದನೇ ಹೋರಾಟವನ್ನು ಮಾಡುವಂತದ್ದು ಒಂದು ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಎರಡನೇದಾಗಿ ತಮ್ಮ ಸಮುದಾಯಕ್ಕೆ ನಾನು ತಪ್ಪು ಮಾಡಿಲ್ಲ, ವಾಲ್ಮೀಕಿ ಹಗರಣದಲ್ಲಿ ನಾನು ದುಡ್ಡನ್ನ ತಿಂದಿಲ್ಲ ಅಥವಾ ಅದಕ್ಕೆ ನಾನು ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳುವಂಥದ್ದು, ಮತ್ತು ಬಿಜೆಪಿ ಮತ್ತು JDS ನ ಹೋರಾಟಕ್ಕೆ ಟಾಂಗ್ ಕೊಡುವಂಥದ್ದು ಅಥವಾ ತಿರುಗೇಟು ಕೊಡುವಂಥದ್ದು, ಈ ಮೂರು ನಾಗೇಂದ್ರನ ಮುಂದಿರುವಂತ ಸವಾಲುಗಳು. ಇದನ್ನ ಯಾವ ತರ ನಿರ್ವಹಣೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತು ನಾಲ್ಕನೇದಾಗಿ ರಾಜ್ಯಪಾಲರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ ಸಚಿವ ಸಂಪುಟದ ಏಡ್ ಮತ್ತು ಅಡ್ವೈಸ್ಗೇನು ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ರಾಜ್ಯಪಾಲರು ಬರೆದಿರೋ ಪತ್ರಕ್ಕೆ ಅನುಮತಿಯನ್ನ ಕೊಡ್ತಾರ ಅಂತ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಮುಂದಿನ ವಾರ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಕೇಳಿರುವಂತ ಅನುಮತಿಯನ್ನ ಕೊಡ್ತಾರ ಅನ್ನೋದು. ಯಾಕಂದ್ರೆ ಇಲ್ಲಿ ಕೇವಲ ಇವರೊಬ್ಬರೇ ಅಲ್ಲ, ಮಾಜಿ ಸಚಿವ ಅಂತ MP ರೇಣುಕಾಚಾರ್ಯ ಮತ್ತು ಜನಾರ್ದನ್ ರೆಡ್ಡಿ ಅವರ ಹೆಸರು ಸಹ ಇದೇ ಸೇಮ್ ಪ್ರಾಸಿಕ್ಯೂಷನ್ ಪತ್ರದಲ್ಲಿ ಇದೆ. ಹಾಗಾಗಿ ಈ ಮೂರನ್ನು ಸೇರಿಸಿ ರಾಜ್ಯಪಾಲರು ತಂತ್ರವನ್ನು ಹೂಡಿರುವಂತದ್ದು ಕೇವಲ ಇದೊಂದಕ್ಕೆ ಕೊಟ್ರೆ ಅವರು ಕೊಡೋದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವರು ಮೂರ ಹೆಸರನ್ನು ಸೇರಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದ್ ವೇಳೆ ಅನುಮತಿ ಕೊಟ್ಟಿದ್ದೆ ಅದರಲ್ಲಿ ಸಚಿವ ಸಂಪುಟ ಸಭೆಯಿಂದ ಶಿಫಾರಸು ಮಾಡಿದ್ದೆ ಅದರಲ್ಲಿ ಮೂವರಿಗೂ ಸಹ ಶಿಫಾರಸು ಮಾಡಬೇಕಾಗತ್ತೆ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿನ ರಾಜ್ಯಪಾಲರು ತಂದೊಡ್ಡಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡುವಂತ ಅನುಮತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಟ್ಟಿದ್ದೆ ಅದರಲ್ಲಿ ಅಲ್ಲಿ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಸಹ ಪ್ರಶ್ನೆ ಬರುತ್ತೆ. ಇನ್ನು ಅದಾದ ನಂತರ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಹೆಸರು ಸಹ ನಾಗೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ 4 ವರ್ಷ ಆಗಿದೆ. ಅವರನ್ನ ಹೊರತುಪಡಿಸಿ ಪಿಕ್ ಅಂಡ್ ಚೂಸ್ ಮಾಡಿ ನನ್ನ ಹೆಸರನ್ನ ರಾಜ್ಯಪಾಲರು ಯಾಕೆ ಶಿಫಾರಸು ಮಾಡಿದ್ದಾರೆ ಅಂತ ಅನ್ನೋ ಬಗ್ಗೆನೂ ಸಹ ಅವರು ಪ್ರಶ್ನೆ ಎತ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ಈ 3-4 ವಿಷಯಗಳನ್ನ ಹೊರತುಪಡಿಸಿ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ಕಳಿಸುವಂತ ಪತ್ರಕ್ಕೆ ಸಚಿವ ಸಂಪುಟ ಸಭೆ ಶಿಫಾರಸು ಮಾಡಿ ಮತ್ತೆ ಕೊಡುತ್ತಾ ಅನ್ನೋದು ಮೊದಲನೇ ವಿಷಯ. ಎರಡನೇ ವಿಷಯ, ಇದಾದ ನಂತರ ನಾಗೇಂದ್ರನ ನಡೆಯನ್ನ ಅಥವಾ ನಾಗೇಂದ್ರನ ಬೆಂಬಲಕ್ಕೆ ಪಕ್ಷ ಮತ್ತು ಸರ್ಕಾರಕ್ಕೆ ನಿಲ್ಲುತ್ತಾ ಅಂತ ಅನ್ನೋದು ಮುಂದಿನ ವಿಷಯ. ಇದೆಲ್ಲ ಆದ ನಂತರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುವಂತ ನಾಗೇಂದ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದು ಸಹ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ವರಿಷ್ಠರು ಸುಲಭಕ್ಕೆ ಒಪ್ಪೋದಿಲ್ಲ ಮತ್ತು ಕೇವಲ ಹೇಳಿಕೆಯಲ್ಲಿ 1.5 ವರ್ಷದ ಸಮಯಾವಕಾಶ ಇದೆ. ಹಾಗಾಗಿ ಮತ್ತೊಮ್ಮೆ ಮರು ಚುನಾವಣೆ ನಡೆಸುವಂತ ಸಾಧ್ಯತೆ ಬಹುತೇಕ ಕಡಿಮೆ. ಹಾಗಾಗಿ ರಾಜೀನಾಮೆ ನೀಡುವಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಅವಕಾಶವನ್ನ ಪಕ್ಷದ ವರಿಷ್ಠರು ಕೊಡುವಂತ ಸಾಧ್ಯತೆ ಇಲ್ಲ. ಹಾಗಾಗಿ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾಗೇಂದ್ರ ಏನ್ ಮಾಡ್ತಾರೆ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ನಾಗೇಂದ್ರ ಅಳೆದು ತೂಗಿ ಅಂತಿಮವಾಗಿ ಏನು ಕಷ್ಟಪಟ್ಟು ಸಚಿವ ಸ್ಥಾನ ಪಡ್ಕೊಂಡು ಈಗ ಅನಿವಾರ್ಯವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕ್ರೆಡಿಟ್ ಪಾಲಿಟಿಕ್ಸ್ ಅನ್ನ ವಿಶೇಷವಾಗಿ ಬಿಜೆಪಿ ಮತ್ತು JDS ನವರು ನಮ್ಮ ಹೋರಾಟದಿಂದ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಏನು ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೇಳೆ ಬಿಚ್ಚುವ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ತರ ಕೌಂಟರ್ ಕೊಡುತ್ತೆ ಅಂತ ಅನ್ನೋದು, ಮತ್ತು ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಗಳನ್ನು ಭರ್ತಿ ಮಾಡೋ ಸಂಬಂಧಪಟ್ಟಂತೆ ಮತ್ತು ಖಾಲಿ ಇರುವಂತಹ ಒಂದು ಮಹಿಳಾ ಕೋಟಾವನ್ನು ಭರ್ತಿ ಮಾಡಕ್ಕೆ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಅನ್ನೋದು ಮುಂದಿನ ದಿನಗಳಲ್ಲಿ ಚರ್ಚಿತ ವಿಷಯ. ವಿಶ್ವನಾಥ್, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಖಂಡ ಶ್ರೀನಿವಾಸ ಮೂರ್ತಿ ಏನು ಹೇಳ್ತಿದ್ರಿ ನೀವು? ಈ ರೀತಿ ಓಲೈಕೆ ರಾಜಕಾರಣಿಗಳನ್ನು ಮಾಡಿಕೊಂಡು ನೀವು ಈ ರಾಜ್ಯವನ್ನು ದೇಶವನ್ನು ಹಾಳು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಅವರದ್ದು ಕೇಸ್ ಏನು ಕ್ಲೋಸ್ ಆಗಿಲ್ಲ. ನಾನು ನೋಡ್ತಾ ಇದ್ದೆ, ನಾವು ಯಾರ ಮೇಲೂ ತಪ್ಪಾಗಿ ಮಾತಾಡಿಲ್ಲ. ವಿರೋಧ ಪಕ್ಷದಲ್ಲಿದ್ದು ನಮ್ಮ ಕಣ್ಣಿಗೆ ಕಾಣುವ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದು ನಮ್ಮ ಕೆಲಸ. ವಿರೋಧ ಪಕ್ಷವಾಗಿ ನಾವು ಇಷ್ಟು ಮಾಡಬಾರ್ದಾ?
ಬೆಳಗ್ಗೆಯಿಂದ ಕುಳಿಸ್ಕೊಂಡು ಅವರ ಕಣ್ಣೀರು ಹಾಕಿಸಿ ಇದೇ ರೀತಿ ಮಾಡಬೇಕು ಅಂತ ನಾಟಕ ಮಾಡಿಸಿ ಮನುವಾದಿ ಪಕ್ಷ ಅಂತ ಹೇಳಿದ್ದೀರಲ್ಲ, ಯಾರ್ರೀ ಸರ್ಟಿಫಿಕೇಟ್ ಕೊಟ್ಟಿರೋದು? ಮನುವಾದಿ ಪಕ್ಷ BJP ಅಂತ ನಿಮ್ಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಮನುವಾದಿಗಳು ನಾವಲ್ಲ, ನಾವು ಮಾನವತಾವಾದಿಗಳು. ಈ ದೇಶದ ಮೊದಲು ಅಂತಕ್ಕಂಥವರು ನಾವು. ಈ ದೇಶದ ಬಗ್ಗೆ ಕಾಳಜಿ ಇದ್ದರೆ, ಕಳಕಳಿ ಇದ್ದರೆ ಅದು BJPಗೆ ಮಾತ್ರ ಇರೋದು, ನಿಮಗಲ್ಲ. ಲೂಟಿ ಮಾಡಿದ್ದಕ್ಕೂ ಸಂವಿಧಾನ ತೋರಿಸ್ತೀರಿ, ಕಳ್ಳತನ ಮಾಡಿದ್ದಕ್ಕೂ ಸಂವಿಧಾನ ತೋರಿಸ್ತೀರಿ. ಅಂದರೆ ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ನೀವೇನಾದರೂ ಅನಾಹುತ ಮಾಡ್ಬೋದು, ದಲಿತರಿಗೆ ದ್ರೋಹ ಮಾಡ್ಬೋದು, ದಲಿತರ ಹಣ ಲೂಟಿ ಮಾಡ್ಬೋದು.